ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಸ್ಟ್ರೋ ಪಲ್ಲವಿ ಹಿರೇಮಠ್. ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಹೊಸ ವರ್ಷ ಅಂತಂದಾಗ ಯುಗಾದಿ ಹಬ್ಬ ನಮ್ಮ ಹಿಂದೂ ಧರ್ಮದಲ್ಲಿ ಹೊಸ ವರ್ಷ ಆಗಿ ನಾವು ಇದನ್ನು ಪ್ರಾರಂಭ ಮಾಡ್ತೀವಿ. ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಸೊ ಅದ್ರ ಬಗ್ಗೆ ಕೆಲವೊಂದು ವಿಶೇಷತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವತ್ತು ಏನು ಮಾಡ್ಕೋಬೇಕು, ಆ ಸಮಯ ಯಾವಾಗ ಏನು ಅಂತ. 18ನೇ ತಾರೀಕು ಅಮಾವಾಸ್ಯೆ ಇರೋದೇ. ಅಮಾವಾಸ್ಯೆ ಮರುದಿನ ನಮಗೆ ಯುಗಾದಿ ಹಬ್ಬ ಪ್ರಾರಂಭವಾಗುತ್ತೆ. ಅಮಾವಾಸ್ಯೆ ಬಂದುಬಿಟ್ಟು ಸಾಯಂಕಾಲ ಒಂದು 7 ಗಂಟೆಗೆ ಅದು ಅಮಾವಾಸ್ಯೆ ಮುಕ್ತಾಯವಾಗುತ್ತೆ. ಸೊ ಬೆಳಿಗ್ಗೆ ಸೂರ್ಯ ಉದಯದೊಂದಿಗೆ ಏನಾಗುತ್ತೆ ಅಂತಂದಾಗ ಯುಗಾದಿ ಸ್ಟಾರ್ಟ್ ಆಗುತ್ತೆ. 6:52 ಯುಗಾದಿ ಸ್ಟಾರ್ಟ್ ಆಗಿ ಅಂದರೆ ಸಾಡೈತೇನ ಮುಹೂರ್ತ ಅಂತ ಕೂಡ ಕರಿತೀವಿ. ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇ ಅಂದರೆ 20ನೇ ತಾರೀಕು ಅರ್ಲಿ ಮಾರ್ನಿಂಗ್ 4:52ಕ್ಕೆ ಅದು ಒಂದು ಮುಹೂರ್ತನು ಮುಕ್ತಾಯ ಆಗುತ್ತೆ. ಸೊ ಇದು ಪರಾಭವ ಸಂವತ್ಸರ, ಹೊಸ ವರ್ಷ. ಎಲ್ಲರ ಜೀವನದಲ್ಲಿ ಹೊಸದನ್ನು ಮಾಡಲಿ, ಇದು ಯಾವುದೇ ರೀತಿಯ ಕೆಲಸಗಳಿಗೂ ಇದು ಶುಭವಾದ ದಿನ ಆಗುತ್ತೆ. ಸೊ ಆವತ್ತಿನ ದಿನ ನೀವು ಏನು ಮಾಡ್ಕೋಬೋದು ಅಂತಂದಾಗ ಎಲ್ಲೋ ಕಲರ್ ಬಟ್ಟೆಗಳನ್ನು ಹಾಕೊಳ್ಳಿ. ಯಾಕಂದರೆ ಗುರುವಾರ ಬಂದಿದೆ, ಗುರುವಿನ ಆಶೀರ್ವಾದ ಇರಬೇಕು. ಗುರುವಿನ ಆಶೀರ್ವಾದ ಇಲ್ಲದೆ ಯಾವುದೇ ಒಂದು ಕೆಲಸ ಸಕ್ಸಸ್ ಆಗಲ್ಲ ಅಂತ ಹೇಳ್ತೀವಿ. ಸೊ ಹೊಸ ವರ್ಷ ಪ್ರಾರಂಭವಾಗೋದ್ರಿಂದ ಎಲ್ಲೋ ಕಲರ್ ಬಟ್ಟೆಗಳನ್ನು ಯೂಸ್ ಮಾಡಿಬಿಟ್ಟು ಅವತ್ತು ನೀವು ಕೆಲವರಿಗೆ ಗುರುಗಳಿಗೆ ಅಥವಾ ನೀವು ಯಾರನ್ನ ನೀವು ಮಠ ಮಂದಿರಗಳಲ್ಲಿ ನೀವೇನು ಮಾಡ್ಬೋದು, ಬಾಳೆಹಣ್ಣುಗಳನ್ನು ದಾನ ಮಾಡ್ಬೋದು, ಎಲ್ಲೋ ಕಲರ್ ಬಟ್ಟೆಗಳನ್ನು ದಾನ ಮಾಡ್ಬೋದು, ಅರಿಶಿಣವನ್ನು ನೀವು ದಾನ ಮಾಡಬಹುದು. ಅವತ್ತು ನೀವು ಬೆಳಗ್ಗೆ ಒಂದು ತಾಮ್ರದ ತಂಬಿಗೆಯಲ್ಲಿ ಸ್ವಲ್ಪ ಕುಂಕುಮ ಮತ್ತು ಹಲ್ದಿ ಅಂದರೆ ಅಕ್ಷತವನ್ನು ಹಾಕಿ, ಒಂದು ಕೆಂಪು ಹೂವನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಓಂ ನಮೋ ಆದಿತ್ಯಾಯ ನಮಃ ಅನ್ನುವಂಥ ಒಂದು ಮಂತ್ರವನ್ನು 11 ಬಾರಿ ಪಠನೆ ಮಾಡಿ ಅದರಿಂದ ನಿಮ್ಮ ಜೀವನವನ್ನು ಪ್ರಾರಂಭ ಮಾಡಿ. ಆ ಒಂದು ವರ್ಷದಲ್ಲಿ ಎಲ್ಲ ರೀತಿಯ ಸಂಕಷ್ಟಗಳು ದೂರಾಗಿ ನಮಗೆ ಸುಖ, ಶಾಂತಿ, ಸಮೃದ್ಧಿ ಹೆಚ್ಚಾಗಲಿ ಅಂತ ನೀವು ದೇವರಲ್ಲಿ ನೀವು ಬೇಡ್ಕೊಳ್ಬೋದು. ಅವತ್ತು ಎಣ್ಣೆ ಸ್ನಾನವನ್ನು ಮಾಡಿ, ತಲೆಗೆಲ್ಲ ಎಣ್ಣೆ ಹಾಕಿ ಎಣ್ಣೆ ಸ್ನಾನವನ್ನು ಮಾಡಿ, ಸ್ನಾನದಲ್ಲಿ ಗಂಗಾಜಲ ಮತ್ತು ಗೋಮೂತ್ರವನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡೋದು